ಏನೇ ಇವಳೆ ಎಲ್ಲೋಗಿದ್ದ ಈಟೋತರ್ಗು ಕಾಣಿಸ್ತಾನೆ ಇರಲ್ವಲ್ಲಿ. ನಂದಿರ್ಲಿ ಕಣಜ್ಜ, ನೀನ್ ಎಲ್ಲೋಗಿದ್ದಜ್ಜೋ, ಏನ್ ಮಾಡ್ತಿದ್ದೆ ನೀನ್ ಈಟೋತರ್ಗು? ನಾನು ಎಲ್ಲಿ ಹೋಗನಂತೆ, ಎಲ್ಲಿ ಹೋಗಿರಲ್ ಕಣೆ. ಇಲ್ಲೇ ಆ ನಮ್ಮ ಇವ್ರಿದಾರ ನಾಗರಾಜಣ್ಣವನೇ, ಆ ನಾಗರಾಜಣ್ಣಮ್ಮ ಅಂತವ ಕೂತ್ಕೊಂಡು ಹಂಗೆ ಮಾತಾಡ್ಕೊಂಡು ಕುಂತಿದ್ನಮ್ಮ. ಹ್ಞೂ ಹ್ಞೂ ಬೇಜಾರಾಯ್ತು, ಎದ್ದು ಬಂದೆ. ಇನ್ನೇನು ಮಾಡ್ದೆ ಹೇಳು, ಎಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ, ತೋಟ ತಾವ್ಲು ಹೋಗಿ ಬಂದೆ, ಎಲ್ಲ ಮುಗೀತು. ಆರಾಮಾಗಿ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಹೋಗಿ ಬಂದೆ ಒಂದು ಗಳಿಗೆ. ಅಲ್ಲೂ ಟೀಗಿ ಇಟ್ಕೊಟ್ರು, ಟೀ ಕುಡ್ಕೊಂಡು ಒಂದು ಗಳಿಗೆ ಹಂಗೆ ತಿರ್ಗಾಡ್ಕೊಂಡ್ ಬಂದಮ್ಮ. ಹ್ಞೂ ಹ್ಞೂ ಅದೇ ಯಾಕೆ ಹಿಂಗ್ ರೇಗಾಡ್ತಿದ್ಯಾ, ಯಾಕ ಕೋಪ ಮಾಡ್ಕೊಂತಿದ್ಯಾ, ಏನಾಯ್ತೆ? ಅಲ್ಲ ಕಣಜ್ಜ, ಕೋಪ ಮಾಡ್ಕೊಂಡಲ್ಲಿ ಇನ್ನೇನು ಮಾಡೋದು ಹೇಳು? ನೀನು ಮಾಡುವಂತದೆಲ್ಲ ಬೂರಿ ಇಂಥವಳೆ ಅಲ್ವಾ ಇನ್ನೇನು? ಅಲ್ಲ ಕಣಜ್ಜ, ಅಲ್ಲ ನೆನ್ ಮೊನ್ನೆ ಎಲ್ಲ ಬಾಳೆಗೊನೆ ಎಲ್ಲ ನಮ್ಮ ತೋಟದಲ್ಲೆಲ್ಲ ಕಿತ್ತು ಕುಯ್ಕೊಂಬಂದು ತಾನೆ ಬಾಳೆಗೊನೆನ ಕುಯ್ಕೊಂಬಂದಿದ್ದು ಬಾಳೆಗೊನೆನ ಒಂದಾದ್ರೂ ತಗೊಂಡೋಗ್ಬಿಟ್ಟು ಬಾವನ ಮನೆ ಕೊಟ್ಟು ಬರೋದಲ್ವಾ ನೀನು? ಅಲೆ ಬಾಳೆಗೊನೆ ಎಲ್ಲ ಕುಯ್ಕೊಂಬಂದು 2-3 ದಿವಸ ಆಗೋಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಹೋಗಿ ಅಲ್ಲಿ ಕೊಟ್ಟು ಬರಕ್ ಆಗಲ್ವೇನಜ್ಜ? ಏನ್ ಮಾಡ್ತಿದ್ಯಾ ಅಂತ ನೀನು? ನಿನಗೆ ಅವೆಲ್ಲ ಜ್ಞಾನ ಇಲ್ಲ ಕಣಿ ಹೇಳು ನಿನಗೆ. ಅವ್ರ ಮಾತ್ರ ಬಾವ ಮಾತ್ರ ತಗೊಂಬಂದ್ ಕೊಟ್ಟಾಗ ಮಾತ್ರ ಬಲು ಚೆನ್ನಾಗಿ ಇಸ್ಕೊಂತೀಯ. ಅಲ್ಲ ಮೊನ್ನೆ ಹಲ್ಸಿನ ಪಾಪ ತೋಟದ ತಾವಲಿಂದ ತಲೆ ಮೇಲೆ ಓದ್ಕೊಂಡ್ ಬಂದ್ಬಿಟ್ಟು ಮಂತಾವ್ ಕೊಟ್ಟೋದ್ರಲ್ಲ, ನಿನ್ಗೆ ಆಯ್ತಾ ಅದು ಜ್ಞಾನ ನಿನಗೆ? ನೀವೇನಾದ್ರೂ ಕೊಟ್ಟು ಬರೋದಲ್ವಾ? ಅವ್ರು ಬೆಳೆದಾಗ ಮಾತ್ರ ಎಲ್ಲ ತಗೊಂಬಂದ್ ಕೊಡ್ತಾರೆ. ಏನಾದ್ರೂ ತರಕಾರಿ ಬೆಳೆದ್ರು ಮಂತಾವ್ ಬಂದ್ ಕೊಟ್ಟೋಗ್ತಾರೆ, ಏನಾದ್ರೂ ಹಣ್ಣಂಪಲ್ ಏನಾದ್ರೂ ಬೆಳೆದ್ರು ಮಂತಾವ್ ಬಂದ್ ಕೊಟ್ಟೋಗ್ತಾರೆ. ಹಲಸಿನ ಹಣ್ಣಾಗ್ಲಿ ಮಾವಿನ ಹಣ್ಣಾಗ್ಲಿ ತೆಂಗಿನಕಾಯಿಗಳಾಗ್ಲಿ ಏನಿದ್ರು ಹಂಗೆ ನಾವು ಏನಾದ್ರು ಬೆಳಿತೀವಿ ಅಂದ್ಮೇಲೆ ಈಗ ಬಾಳೆಗೊನೆ ಎಲ್ಲ ಬಿಟ್ಟಿದಾವ್ ತಾನೆ, ಬಾಳೆಗೊನೆ ಕುಯ್ಕೊಂಬಂದು ಹಣ್ಣು ಮಾಡ್ಸೋದಿಕ್ಕೆ ತಗೊಂಡೋಗ್ ಕೊಟ್ಟಿದ್ರೆ ಆಗ್ತಿರಲ್ವಾ ಒಂದ್ ಗೊನೆನ ನೀನು? ಅವೆಲ್ಲ ಬುದ್ಧಿ ಇಲ್ಲ ಕಣಿ ಹೇಳು ನಿಂತವ. ಸುಮ್ಕಿರೆ, ಅದೇ ಯಾಕೆ ಹಿಂಗ್ ರೇಗಾಡ್ತೀಯ ನೀನು? ಒಳ್ಳೆ ನೀನು ಒಂದೇ ಸಮಕ್ಕೆ ಹಿಂಗ್ ಕೋಪ ಮಾಡ್ಕೊಬೇಡ, ಸುಮ್ಕಿರು, ಒಂದ್ರಿಟ್ಟು ಸಮಾಧಾನದಿಂದ ಇರು. ಅಲ್ ಕಡೆ ಮೊದ್ಲಿಂದ ನಾನು ನಮ್ಮ ಅಣ್ಣ ನನಗೆ ಬಹಳ ಚೆನ್ನಾಗಿ ಸಾಕಿದಾನೆ. ಇವತ್ತು ಕೂಡ ಇಷ್ಟೊಂದೆಲ್ಲ ವಯಸ್ಸಾಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ರು, ನಾನು ವಯಸ್ಸಾದ್ರೂ ಕೂಡ ನಮ್ಮ ಅಣ್ಣ ಇವತ್ತು ಕೂಡ ನನಗೆ ಅಷ್ಟು ಕಾಳಜಿ ಮಾಡ್ತಾನೆ. ಅಂಥದ್ರಲ್ಲಿ ನಮ್ಮ ಅಣ್ಣನ ಮೇಲೆ ನಾನು ಕೋಪ ಮಾಡ್ಕೊಳೋದು, ಬೇಜಾರು ಮಾಡ್ಕೊಳೋದು, ಹೊಟ್ಟೆ ಕಿಚ್ಚೇನೆ. ನೀನ್ ಚೆನ್ನಾಗಿ ಹೇಳ್ತೀಯ. ಅದು ಏನಾಯ್ತಂದ್ರೆ ಮೊನ್ನೆ ಬಾಳೆಗೊನೆ ತೋಟತಾವಿಂದ ಕುಯ್ಕೊಂಬಂದು ನೋಡು, ಆವಾಗ್ಲೇನೆ ನೆನಪು ಮಾಡ್ಕೊಂಡೆ ನಾನು, ನಮ್ಮ ಅಣ್ಣ ಮಂತಾವ್ಲು ಹೋಗಿ ಕೊಟ್ಟು ಬರೋಣ ಅಂತ. ನಮ್ಮ ಅಣ್ಣಾರು ಬೆಳೆದಾರ ಕಣೆ. ಓಹೋ, ಅವರು 50 100 ಬಾಳೆ ಇದು ಹಾಕಿ ಒಳ್ಳೆ ಬಾಳೆಗೊಡೆ ಎಲ್ಲ ನಮ್ಗಿಂತ ಚೆನ್ನಾಗೆ ಫಸಲು ಬಂದಾವೆ. ಅದಕ್ಕೆ ಕತ್ಲಾಗಿ ಇನ್ನೇನು ಕತ್ಲಾಗಿ ಅವ್ರದೇ ಇದಾವಲ್ಲ, ಇನ್ನೇನಕ್ಕೆ ಸುಮ್ಮು ಕತ್ಲಾಗಿ ನಾವು ತಿರ್ಗಾ ನಾನು ಕೊಟ್ಟು ಹೋದ್ರೆ ಸರಿ ಆಗಲ್ಲ, ಅವ್ರದೇ ಬೇಕಾದಷ್ಟು ಐತೆ, ಯಾಕಪ್ಪ ತಗೊಂಬಂದ್ರಿ ಅಂತ ಕೇಳ್ತಾರೆ. ಇನ್ನೇನಕ್ಕಂತ ಸುಮ್ ಕಾದೆ ನಾನು ಅತ್ಲಾಗಿ. ಇಲ್ಲ ಅಂದ್ರೆ ಮೊನ್ನೆನೆ ತಗೊಂಡೋಗ್ಬಿಟ್ಟು ಮಂತಾವ್ ಕೊಟ್ಟು ಬರ್ತಿದ್ದೆ ಕಣೆ ನಾನು. ಓಹೋ, ಹಂಗಾರೆ ನಮ್ಮ ಅಣ್ಣನ ಮೇಲೆ, ನಮ್ಮ ಅಣ್ಣನ ಮಕ್ಳ ಮೇಲೆ ನಮ್ಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಈಗ ನೋಡು ನೋಡು, ಈ ಬುದ್ಧಿ ಬಿಡು ಮೊದ್ಲು. ಏನು ಒಂದೇ ಒಂದು ಬಾಳೆಗೊನೆ ತಗೊಂಡೋಗ್ಬಿಟ್ಟು ಕೊಟ್ಟಿದ್ರೆ ಏನಾಗ್ತಿತ್ತು? ಈಗ ಒಂದ್ ಕೆಲಸ ಮಾಡು, ಆಯ್ತು ಅವರು 1000 ಬೆಳೆದಿರ್ಲಿ, ಅವ್ರು ಏನಾದ್ರೂ ಬೆಳೆದಿರ್ಲಿ, ಅವ್ರ ಮನೇಲಿ ಎಷ್ಟಾದ್ರೂ ಬಾಳೆಗೊನೆಗಳು ಬಿಟ್ಟಿರ್ಲಿ, ಆದ್ರೂನು ಈಗ ನಾವು ಹೋಗಿ ಕೊಟ್ಟು ಬರ್ಬೇಕು. ಅದು ಒಂಥರ ಇದು, ನಾವು ಬೆಳೆದಿದ್ದೀವಿ ಅಂದ್ಮೇಲೆ ಹೋಗಿ ಕೊಟ್ಟು ಬರ್ಬೇಕು ಅಲ್ವಾ? ಅವ್ರೇನಾದ್ರೂ ಬೆಳೆದ್ರೆ ಬಂದ್ಬಿಟ್ಟು ಕೊಟ್ಟೋಗಲ್ವಾ ನಮ್ಗೆ? ಹಂಗೆ ನಾವು ಕೊಡ್ಬೇಕು ತಾನೆ. ಅವ್ರು ಏನಾದ್ರೂ ಮಾಡ್ಕೊಂಡಿರ್ಲಿ, ಎಷ್ಟಾದ್ರೂ ಬೆಳ್ಕೊಂಡಿರ್ಲಿ, ನಮ್ಮ ಮನೆ ಆಸೆ ಇರುತ್ತೆ ಕಣಜ. ಒಂದ್ರಿಟ್ಟು ತಮ್ಮನ ಮನೆಯಿಂದ ಏನು ಕೊಡ್ಲಿಲ್ಲ, ಅಷ್ಟೊಂದೆಲ್ಲ ಬಾಳೆ ಇದೆಲ್ಲ ಫಸಲು ಬಿಟ್ಟಿದಾವೆ, ಬಾಳೆಹಣ್ಣೆಲ್ಲ ಬಿಟ್ಟಿದಾವೆ, ಪಚ್ಚ ಬಾಳೆಹಣ್ಣಿಂದು ಎಲ್ಲ ಬಾವನವ್ರೆ ತಾನೆ ಎಲ್ಲ ಬಾಳೆ ಸಸಿ ಗುಂಡಿ ಎಲ್ಲ ತಗ್ಸಿ. ನಿಮ್ಗೆ ಏನ್ ಗೊತ್ತು, ನಿನ್ಗೆ ಅನುಭವ ಒಂಚೂರು ಇರಲ್ಲ. ಎಲ್ಲ ಗೊಬ್ಬರ ಎಲ್ಲ ಹಾಕ್ಸಿ ಅದನ್ನೆಲ್ಲ ಹೆಂಗ್ ನೋಡ್ಕೋಬೇಕು, ಏನು ಎತ್ತ, ಗೊಬ್ಬರ ಎಷ್ಟ್ ಹಾಕ್ಬೇಕು, ನೀರ್ ಎಷ್ಟ್ ಬಿಡ್ಬೇಕು, ಪ್ರತಿ ಒಂದು ನಿನ್ಗೆ ಹೇಳ್ಕೊಟ್ಬಿಟ್ಟು ಎಲ್ಲ ಮಾಡಿಸಿ ತಿರ್ಗಾ ತಗೊಂಡೋಗ್ಬಿಟ್ಟು ಒಂದೇ ಒಂದು ಬಾಳೆಗೊನೆ ಕೊಡೋದಕ್ಕೆ ನೀನು ಇನ್ನು ಮುಂದೆ ಯೋಚನೆ ಮಾಡ್ತೀಯಲ್ಲ, ನೀನು ಬುದ್ಧಿ ಬಿಟ್ಟಿಲ್ಲ ಕಣಿ ಹೇಳು. ನನಗೆ ಬಲು ಕೋಪ ಬಂದ್ಬಿಡುತ್ತೆ ನಿನ್ ಮೇಲೆ. ಹೋಗ್ಲಿ ಬಿಡತ್ಲಾಗಿ, ಸುಮ್ಕಿರೇ, ಹಂಗೆಲ್ಲ ರೇಗಾಡ್ಬೇಡ ಆಯ್ತು. ಇವಾಗ ನನ್ನ ತಪ್ಪಾಯ್ತು. ನಾನು ಇನ್ನೇನು ನಮ್ಮ ಅಣ್ಣವರು ಬೆಳೆದಾರಲ್ಲ ಅಂದ್ಕೊಂಡು ಸುಮ್ಕಾದೆ, ಇನ್ನೇನು ಕೊಡೋಣ ಅತ್ಲಾಗಿ ಅಂದ್ಕೊಂಡು. ಆಯ್ತು, ಇವಾಗ ನೀನು ಹೇಳಿದ್ದು ಕರೆಕ್ಟೇ, ನಿನ್ನ ಮಾತು ಕೇಳಬೇಕು ನಾನು. ಹೆಂಗ ಒಳ್ಳೆ ಟೈಮಿಗೆ ನೆನಪು ಮಾಡಿದ್ಯಾ? ಎಲ್ಲಿ ಏನು ಅಂದ್ಕೊಳ್ತಾರೆ ಏನೋ, ಒಂದು ಬಾಳೆಗೊನೆ ಮಕ ನೋಡಕ್ಕೆ ಹೋಗೋದ್ಬಾರ್ದು. ನನ್ಗೂ ಅದೇನಾದ್ರೂ ಇರಲಿ, ಬಂದು ಮಂತಾವ ಕೊಟ್ಟೋಗ್ತಾರೆ ಏನು ಬೆಳೆದ್ರು. ನೀನು ಹೇಳಿದ್ದು ಕರೆಕ್ಟೇ ಐತೆ, ಅವ್ರು ಏನಾದರೂ ಬೆಳ್ಕೊಂಡಿರ್ಲಿ, ಎಷ್ಟಾದರೂ ಬೆಳೆದಿರಲಿ, ಮಾತ್ರ ನಾವು ತಗೊಂಡು ಹೋಗೋದೇ ಮುಖ್ಯ ಆಗಿರುತ್ತೆ. ಸರಿ ಸರಿ ಆಯಿತು. ನಮ್ಮ ಅತ್ತಿಗೆನೂ ನೋಡ್ತಿರ್ತಾರೆ, ಅಕಸ್ಮಾತು ಅವ್ರು ಸೊಸೆಂದ್ರುಗಳೇ ಹೇಳ್ತಾರೆ, ಬೋರಜ್ಜ ಅಷ್ಟೊಂದೆಲ್ಲ ಬಾಳೆ ಇದೆಲ್ಲ ಅದು ಹಾಕಿ ಫಸಲೆಲ್ಲ ಬಂದವೆ, ಬಾಳೆಗೊನೆ ಎಲ್ಲ ಕುಯ್ಕೊಂಬಂದಾರೆ, ಒಂದೇ ಒಂದು ಬಾಳೆಗೊನೆ ತಗೊಂಬಂದು ಕೊಟ್ಟೋಗ್ಲಿಲ್ವಲ್ಲ ಅಂತ ನಮ್ಮ ಮಣ್ಣು ಮುಂದೆ ಹೇಳಿರೋ ಪಾಪ ನಮ್ಮ ಮಣ್ಣು ಒಂಥರ ಆಗ್ಬಿಡುತ್ತೆ. ಹಂಗೆಲ್ಲ ಆಗೋದು ಬೇಡ. ಸರಿ ಕಣೆ, ಆಯಿತು. ಈಗ ಒಂದು ಕೆಲಸ ಮಾಡು, ಒಡಗಿಲಿ ಆ ಬಾಳೆಗೊನೆ ನಿನಗೆ ಎತ್ತಕ್ಕಾಗಲ್ಲ ಅಲ್ವಾ? ತಡಿ,
ನಾನೇ ಎತ್ಕೊಂಬರ್ತೀನಿ, ಹೋಗಿ ಎತ್ಕೊಂಬಂದ್ಬಿಟ್ಟು ಮಂತಾಬ ಕೊಟ್ಟು ಬರ್ತೀನಿ ಕಣಿ ಹೇಳು. ಬೈಕ್ ಏನಾಯ್ತೆ? ಇಲ್ಲಿ ಬೈಕಲ್ಲಿ ಮುಂದೆ ಇಟ್ಕೊಂಡು ಹೋಗ್ತಿದ್ದೆ, ಏನಾಯ್ತು? ಬೈಕು ಎತ್ಲಾಗೋಯ್ತು? ಬೈಕ್ ಎತ್ಲಾಗೂ ಹೋಗಿಲ್ಲ. ನಿನ್ ಮಗ ತಗೊಂಡ್ ಹೋಗಿದ್ದಾನೆ. ಎಲ್ಲ ತೋಟ ತಾವ್ಲ ಎಲ್ಲ ಹೋಗ್ಬೇಕು ಕಣಮ್ಮ ಅಂತ ಹೇಳ್ದ. ನಾನು ಎಲ್ಲ ನಿಮ್ಮ ಅಪ್ಪ ಎತ್ಲಾಗಾರ ಹೋಗ್ತಿರೋದು ಕೊಡು. ಏನ ಕಟಿಂಗ್ ಮಾಡ್ಸಕೇನ ಹೋಗ್ಬೇಕು ಅಂತ ಬೇರೆ ಹೇಳ್ತಿತ್ತು. ಸುಮ್ಕಿಲ್ಲ ಪಾಪ ಬೇಡ ಅಂತ ಹೇಳ್ದೆ. ಯಮೋ ನನ್ನ ಗಾಡಿ ಒಂದ್ ಸ್ವಲ್ಪ ತೊಂದ್ರೆ ಆಗಿತ್ತು, ಸರ್ವಿಸ್ ಬಿಟ್ಟು ಬಂದಿದ್ದೀನಿ. ಒಂದಿಟ್ಟು ಅರ್ಜೆಂಟ್ ಆಗಿ ಹೋಗ್ ಬರ್ಬೇಕು, ತಡಿಯಮ್ಮ ತೋಟ ತಾವ ಹೋಗ್ ಬರ್ತೀನಿ ಅಂತ ನಿಮ್ದೆ ಗಾಡಿ ತಗೊಂಡು ಹೋದ. ಸರಿ ಕಣ ಆಯ್ತು ಹೋಗಪ್ಪ ಅಂತ ನಾನು ಸುಮ್ಕಾದೆ. ಅತ್ಲಾಗ ಏನು ಹೇಳಿಲ್ಲ. ಅವ್ನು ತಗೊಂಡ್ ಹೋಗಿದ್ದಾನೆ. ಅವ್ನು ತಗೊಂಬರೋದು ಏಟ್ ಹೊತ್ತಾಗುತ್ತೋ ಏನೋ ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ನಾಳೆ ನಾಡ್ದು ಏನಾರ ಕೊಟ್ಟು ಬರುವಂತ ಅತ್ಲಾಗ ಬೈಕ್ ತಗೊಂಡ್ ಬಂದಾದ್ಮೇಲೆ ಇಲ್ಲ ಆಮೇಕಿಂದ ಬೈಕ್ ತಗೊಂತಾನಲ್ಲ ತಗೊಂಬರ್ತಾನಲ್ಲ ಅವಾಗ ತಗೊಂಡ್ ಹೋಗುವಂತೆ ಬೈಕ್ ಮುಂದೆ ಇಟ್ಕೊಂಡು ಹೋಗಿ ಕೊಟ್ಟು ಬರುವಂತೆ ಸುಮ್ಕಿರು. ಅದು ಸರಿಯಾಗಲ್ಲ ಕಣ್, ಸುಮ್ಕಿರೇ. ಇವಾಗ ಹೆಂಗ ನೆನಪು ಮಾಡಿದ್ಯಾ ನೀನು? ಹೆಂಗ ಗ್ಯಾಪ್ನ ಇರೋ ಟೈಮಲ್ಲೇ ಅದು ತಗೊಂಡೋಗ್ಬಿಟ್ಟು ಕೊಟ್ಟು ಬಂದ್ರೆ ಸರಿ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಎಡವಟ್ಟಾಗ್ಬಿಡು. ಸುಮ್ಕಿರಿ, ನಿನಗೆ ಗೊತ್ತಾಗಲ್ಲವು. ಇವಾಗ ಬೈಕ್ ತಗೊಂಬಂದಾದ್ಮೇಲೆ ತಿರ್ಗಾ ಏನು ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ. ಅಷ್ಟರಲ್ಲಿ ಅದು ಇದು ಕೆಲಸ ಅನ್ಕೊಂಡು ಮರ್ತೆ ಹೋಗ್ಬಿಟ್ರೆ ಮತ್ತೆ ತಿರ್ಗಾ ಅವೆಲ್ಲ ಎಡವಟ್ಟಾಗುತ್ತೆ. ಏನು ಬೇಡ, ಇವಾಗ ಕರೆಕ್ಟಾಗಿ ನೆನಪಿಟ್ಕೊಂಡಿದೀವಿ ಅಂದಮೇಲೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಏನು ಆಗಲ್ಲ, ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಸುಮ್ಕಿರಿ, ಅದೇನಾಗುತ್ತೆ, ಅದೆಷ್ಟೊತ್ತಾಗುತ್ತೆ. ಈಗ ರಾಪ್ಪನೋ ಕೊಟ್ಬಿಟ್ಟು ಅಣ್ಣ ಇರ್ತಾನೆ, ಅಣ್ಣನೋ ಅತ್ತಿಗೆನೋ ಇಲ್ಲ ಸರೋಜಮ್ಮನೋ ಯಾರು ಇರ್ತಾರೆ, ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಈಗ ಕೊಟ್ಟು ಬರೋವರೆಗೂ ನನಗೆ ಸಮಾಧಾನ ಇರಲ್ಲ. ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ಅಲ್ಲ ಕಣಜ ಈಟೊತ್ತರ್ಗು ಸುಮ್ಮಕ್ಕೆ ಅಪ್ಪಗೆ ಇದ್ದೆ ತಾನೆ. ಇವಾಗ ಯಾವಾಗ ನೆನಪು ಮಾಡುದು ಏನೋ ಅಲೆ 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 ಶುರು ಮಾಡ್ಕೊಂಡ್ಬಿಟ್ಟೇನು ಹೋಗ್ತೀನಿ ಅಂತ. ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಊಟ ಮಾಡಿಲ್ಲ, ಟೀ ಕುಡಿದಿಲ್ಲ, ಏನು ತಿಂದಿಲ್ಲ. ಬೆಳಿಗ್ಗೆ ಒಂದು ಈಟೇನೋ ತಿಂಡಿ ತಿಂದಿರೋದು ಅಷ್ಟೇನೆ. ನಡಿ ಮೊದ್ಲು ಊಟ ಮಾಡ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡು ನೀರ್ಗೀರ್ ಕುಡ್ದು ಆಮೇಕಿಂದ ಹೋಗಿ ಕೊಟ್ಟು ಬರುವಂತೆ. ಇಲ್ಲ ಕಣೆ, ನೀನ್ ಏನ್ ಹೇಳಿದ್ರು ಆಟೆಯ ಹೊಡೋಗಿಲ್ಲಿ. ಆ ಬಾಳೆಗೊನೆನ ಎತ್ಕೊಂಬ ಹೊಡೋಗಿಲ್ಲಿ, ತಗೊಂಡು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ರಪ್ಪನ್ನ. ಅದೇ ಯಾಕೆ ಹಿಂಗ ಆಡ್ತಿದ್ಯಾ? ನೀನೇ ನೆನಪು ಮಾಡ್ಬಿಟ್ಟು ಇವಾಗ ಕೊಟ್ಟು ಬರ್ತೀನಿ ಕಡೆ ಅಂತ ಹೇಳಿದ್ರೆ ನೀನು ತಿರ್ಗಾ ಹೋಗುವಂತ ಕಣ್ ತಡಿ ಅಂತ ಹೇಳಿದ್ರೆ ಸುಮ್ಕಿರೆ, ನಿನಗೆ ಗೊತ್ತಾಗಲ್ಲೋ. ಹೋಗಿ ಕೊಟ್ಟು ಬರ್ತೀನಿ. ನೋಡ್ದ ನೀನು ಮಾತಾಡೋದ್ ನೋಡು. ಅಲ್ಲ ಕಣಜ್ಜ, ಅಷ್ಟೊಂದು ತೂಕ ಐತೆ ಆ ಬಾಳೆಗೊನೆನ ನಾನು ಎತ್ಕೊಂಬರಕ್ ಆಗುತ್ತಾ? ಏನು ಅಂತ ಮಾತಾಡ್ತೀವಿ? ಏನಪ್ಪ ಅತ್ಲಾಗ ನೀನ್ ಏನು ಗೊತ್ತಾಗಲ್ಲ. ನಾನು ಅದನ್ನ ಎತ್ತಿ ಸ್ವಂತ ಗಿಂತ ಏನಾರ ಮಾಡ್ಕೊಂಡು ಕೈಯೋ ಕಾಲ ಏನಾರ ಮಾಡ್ಕೊಂಡು ಅಯ್ಯೋ ಅನ್ನೋದಕ್ಕ ನೀನೇ ಹೋಗಿ ಎತ್ಕೊಂಡು ಹೋಗಿ ಕೊಟ್ಟು ಬಾ ಒಳಗು. ಸುಮ್ಕೆ ಬೈಕ್ ತಗೊಂಡ್ ಬಂದಾದ್ಮೇಲೆ ಬೈಕಲ್ಲಿ ಮುಂದೆ ಇಟ್ಕೊಂಡು ಆರಾಮಾಗಿ ಹೋಗಿ ಕೊಟ್ಟು ಬರುವಂತೆ ಅಂತ ಅರ್ಜೆಂಟ್ ಏನಿಲ್ಲ. ನಾನೇ ನೆನಪು ಮಾಡ್ತೀನಿ. ಒಂದ್ ಗಳಿಗೆ ಸುಮ್ಮಕ್ ತೆಪ್ಪಗೆ ಇರಜ್ಜ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಂಗಿಲ್ಲಪ್ಪ. ಅದೇನ್ ಅರ್ಜೆಂಟೋ ಏನೋ ಅತ್ಲಾಗಿ. ಸರಿ ಆಯ್ತು, ಇವಾಗ ಹೋಗ್ ಕೊಟ್ಟು ಬಾ ಹೋಗು. ಅಲ್ಕಣೆ, ನೀನ್ ಇನ್ನೇನು ಮಾಡ್ತೀಯ? ಮಂತವ ಇದ್ದು ಬಾ. ಸೊಸೆ ಇದ್ದಾಳಲ್ಲ, ನೋಡ್ಕೊಳ್ತಾಳೆ. ಅದೇನಿದ್ರು ಮಂತವ ಕೆಲ್ಸಗಳು. ಇಬ್ರಾಳ ಹೋಗಿ ಬರೋಣ ಬಾರೆ. ಅಣ್ಣ ಅತ್ತಿಗೆಗೆ ಮಾತಾಡಿಸ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಬರೋಣ ಬಾ. ನಿನಗೂ ಕೇಳ್ತಾರಲ್ಲ ಹೋದ ತಕ್ಷಣ ಯಾಕೆ ಬರ್ಲಿಲ್ವಾ ಅಂತ ಕೇಳ್ತಾರೆ. ಬಾ ಹೋಗಿ ಬರೋಣ. ನೀನು ಇನ್ನೇನು ಮಾಡ್ತೀಯ? ಇಲ್ಲಿ ಕೂತ್ಕೊಂಡು ಅಲ್ಲಿ ಬೇಜಾರಾದ್ರೂ ಕಳೆಯುತ್ತೆ. ಅತ್ತಿಗೆ ಇರ್ತಾರೆ, ಅದಕ್ಕೆ ತಾವ ಮಾತಾಡ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಬರೋಣಂತೆ ಬಾರೆ. ನನಗೂ ಏನು ಕೆಲಸ ಇಲ್ಲ, ಏನಿಲ್ಲ. ಇಲ್ಲ ಕಣ, ಹೋಗು. ನಾನಲ್ಲೇ ಹೋಗ್ ಬಂದೆ ಅಲ್ಲೇ. ನನಗೂ ಬೆಳಗ್ಗೆಯಿಂದನೂ ಬೇಜಾರಾಗ್ತಿತ್ತು ಮಂತ ಕುಂತು. ನೀನ್ ಆ ಕಡೆ ತೋಟದ ಕಡೆ ಹೋದಾಗ ನಾನು ಅಲ್ಲೇ ಅಕ್ಕನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಒಂದ್ಗಳಿಗೆ ಸರೋಜಮ್ಮ ಟೀ ಕಾಸ್ಕೊಡ್ಲು, ಟೀ ಕುಡ್ಕೊಂಡು ಎಲೆ ಅಡಿಕೆ ಹಾಕೊಂಡು ಈ ಕಡೆ ಬಂದಿದ್ದು ನಾನು. ಅಲ್ಲ ಬಂದ್ ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು. ಬೆಳಗ್ಗೆಯಿಂದ ಅಲ್ಲೇ ಕುಂತಿದ್ದೆ ಕಣ. ಹೋಗು. ನಾನಿನ್ ತಿರ್ಗಾ ಇನ್ನೇನು ಬರೋಣ ಪಾಪ. ಆ ಹುಡುಗಿ ಒಳಗಡೆ ಅದು ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೂ ಸಾಕಾಗಿ ಹೋಗ್ಬಿಡುತ್ತೆ. ಏನಾರ ನಾನು ಕೆಲಸ ಮಾಡಿಸ್ತೀನಿ. ಬೆಳಗ್ಗೆಯಿಂದ ನಾನು ಏನು ಕೆಲಸ ಮಾಡ್ಸಿಲ್ಲ ಏನಿಲ್ಲ. ಮತ್ತೆ ಬೇಜಾರು ಮಾಡ್ಕೊಳಲ್ಲ ಆ ಹುಡುಗಿ ಒಬ್ಳೆ ಏಟು ಅಂತ ಮಾಡ್ತಾಳೆ. ಹೋಗು. ಅದೇನು ಕೆಲಸ ಮಾಡ್ಕೊಂಬ ಹೋಗು. ಬಾಳೆಗೊನೆ ಕೊಟ್ಟು ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಹೋಗಿ ಕೊಟ್ಟು ಬಾ ಹೋಗು. ಓಹೋ, ಪರವಾಗಿಲ್ಲ ಕಣೆ, ನೀನು ಒಂದ್ರೇಟು ಅಲ್ಲೇ ಹೋಗಿ ಬಂದೆ ಅನ್ನು ನೀನು. ಪರವಾಗಿಲ್ಲ. ಸರಿ ಕಣಮ್ಮ, ಆಯ್ತು. ನಾನೇ ಹೋಗಿ ಕೊಟ್ಟು ಬರ್ತೀನಿ ಕಣಿ ಹೇಳು. ಅಲ್ಲ ನೀನು ಹೋಗಿ ಬಂದಿದ್ಯಾ ಬೆಳಿಗ್ಗೆನೇ ಹೋಗಿ. ನಮ್ಮ ಅಣ್ಣಿದ್ನ ಮಂತವ ಏನಪ್ಪ ನನಗೇನು ಗೊತ್ತಾಗ್ಲಿಲ್ಲ. ಬಾವಾರು ಎಲ್ಲಿ ಅಂತ ಕೇಳಿದಾಗ ಎಲ್ಲ ಸಂತೆಗೆ ಹೋಗಿದ ಅಂತ ಹೇಳಿರುವ ಅಕ್ಕ ಅವರು. ಸಂತೆಗೆ ಎಲ್ಲ ಹೋಗಿರ್ಬೇಕು. ಈ ಕಡೆಗೆ ಬಂದಿರ್ಬೇಕಲ್ಲ, ಗೊತ್ತಾಗೈತಲ್ಲ ಇನ್ನೇನು. ಸಂತೆಯಿಂದ ಬಂದಿರ್ಬೇಕು. ಹೋಗು. ಇದೇನಪ್ಪ ಇದು? ಇಷ್ಟೊಂದು ಭಾರ ಐತೆ. ನಾನೇನೋ ಭಾರ ಇಲ್ಲ ಅಂದ್ಕೊಂಡು ಸುಮ್ಮಕ್ ಬಂದ್ರೆ ಬರ್ತಾ 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 ತಲೆ ಹಿಂಗೆ ಆ ಕಡೆ ಈ ಕಡೆ ಅಲ್ಲಾಡ್ಸಕ್ ಆಗ್ತಿಲ್ಲ ಅಲ್ಲೇ. ಅಷ್ಟೊಂದು ನೋವು ಬಂತೈತೆ. ಕೈ ನೋವು, ಕತ್ ನೋವು ಎಲ್ಲ ಬಂದ್ಬಿಡ್ತಲ್ಲಪ್ಪ. ನಮ್ಮ ಅಜ್ಜಿ ಹೇಳಿದ್ಲು ನನ್ಗೆ ಆರಾಮಾಗಿ ಸುಮ್ಮಕ್ ತೆಪ್ಪಗೆ ಬೈಕಲ್ಲಿ ಮುಂದೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು, ಸುಮ್ಕಿರು ಒಂದ್ರೇಟು ಆ ಥರ ಮಾಡಬೇಡ ಅಂತ ಹೇಳಿದ್ಲು. ಏನು ನಾನು ಮರ್ತೋಗ್ಬಿಡ್ತೀನೋ ಏನೋ ಅತ್ಲಾಗಿ ಹೋಗಿ ಕೊಟ್ಟು ಬಂದ್ಬಿಡೋಣ, ನೆನಪು ಮಾಡಿದೀವಲ್ಲ ಅಂದ್ಕೊಂಡು ನಾನು ಬಂದರೆ ನೋಡಿದ್ರೆ ಕತ್ ನಾವೆಲ್ಲ ಬಂದ್ಬಿಡ್ತಲ್ಲಪ್ಪ. ಸೊಂಟ ನೋವು, ಆ ಕಡೆ ಈ ಕಡೆ ಕೈ ಕತ್ ಅಲ್ಲಾಡ್ಸಕ್ ಆಗ್ತಿಲ್ಲ. ಅಷ್ಟೊಂದು ನೋವು ಬಂದ್ಬಿಡ್ತು.
ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ರಪ್ಪನ್ ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡ್ಬೇಕು. ಇಲ್ಲೇ ತಿರ್ಗಾ ನಾನು ಮಾತಾಡ್ಕೊಂಡು ಇಲ್ಲೇ ನಿನ್ಕೊಂಡ್ಬಿಟ್ರೆ ಹ್ಞೂ ತಿರ್ಗಾ ಕತ್ ನಾವು ಇನ್ನೂ ಜಾಸ್ತಿನೇ ಆಗೋಗ್ಬಿಡುತ್ತೆ. ಯಾಕೆ ಬೇಕು, ರಪ್ಪನ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಅಗಳ ಅಲ್ಲಿ ನೋಡಪ್ಪು ಬೋರಜ್ಜು ಕತೆನೋ. ಆ ಏನ್ ಬೋರಜ್ಜು, ಏನ್ ಬಾಳೆಗೊನೆನ ತಲೆ ಮೇಲೆ ಓದ್ಕೊಂಡು ಎತ್ಲಾಗ ಹೊಲ್ಟ್ಬಿಟ್ಟೆ. ಎಲ್ಲಜ್ಜ ಹೋಗ್ತಿರೋದು? ಆ ಹಾ ಎಲ್ಲೋಗಂದ್ಲ ಪಾಪ ಜಗಣ. ಇಲ್ಲೇ ನಮ್ಮ ಅಣ್ಣನ ಮಂತ ಹೋಗ್ತಿದ್ದೀನಿ. ಬಾಳೆಗೊನೆ ಕೊಟ್ಟು ಬರೋಣ ಅಂತ ಹೋಗ್ತಿದ್ದೀನಿ ಕಣಲಿ. ಯಾಕಂದ್ರೆ ನಾವು ಬಾಳೆ ಇದೆಲ್ಲ ಹಾಕಿದ್ದು ನೋಡು, ಬಾಳೆ ಸಸ್ಯ ಎಲ್ಲ ಹಾಕಿದ್ದು ಫಸ್ಲು ಬಂದೈತಲ್ಲ. ನಿನ್ನೆ ಒಂದು 50ರಿಂದ ಒಂದು 60 ಬಾಳೆ ಗೊನೆಗಳೆಲ್ಲ ಕುಯ್ಕೊಂಬಂದು ಹಣ್ಣು ಮಾಡೋದಕ್ಕೆಲ್ಲ ಇದು ಮಾಡಿ ಮಾರ್ಕೆಟಿಗೆಲ್ಲ ಹಾಕೋದಕ್ಕೆ. ಅದಕ್ಕೆ ನಮ್ಮ ಅಣ್ಣ ಮನೆಯವ್ರಿಗೆ ಯಾರಿಗೂ ಕೊಟ್ಟೆ ಇರಲಿಲ್ಲ ಕಳ್ಳ ಪಾಪ. ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ. ಪುರ್ಸೊತ್ತಿರಲಿಲ್ಲ ಕಳ್ಳ, ಇವತ್ತು ಹೋಗ್ತಿದ್ದೀನಿ. ಹೊರಗಿಲ್ಲ ಕಣಜ್ಜ. ಹಂಗಾರೆ ಒಳ್ಳೆ ಫಸ್ಲು ಚೆನ್ನಾಗೆ ಬಂದೈತೆ ಅಲ್ಲ ಕಣಜ್ಜು ಬೋರಜ್ಜ. ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ. ಅಲ್ಲ ರಂಗಜ್ಜ ಅವರು ಬಾಳೆ ಸಸಿ ಎಲ್ಲ ಹಾಕಿದ್ರಲ್ಲ, ಅವರು ಚೆನ್ನಾಗೆ ಫಸ್ಲು ಬೆಳೆದಾರೆ, ಚೆನ್ನಾಗೆ ಬಂದೈತೆ ಫಸ್ಲು. ತಿರ್ಗಾ ಅವ್ರ ಮನೆಗೆ ಕೊಟ್ಟು ಬರಕ್ ಹೋಗ್ತೀಯ ನೀನು ಬಾಳೆಗೊನೆನ? ಏಯ್ ಈಗಳಲ್ಲ ಪಾಪಲೇ ಜಗಣ, ಇಲ್ಲಿ ಕೇಳೋ ಇಲ್ಲಿ. ಹಂಗಲ್ಲ ನಾನು ಹೇಳ್ತಿರೋದಿಲ್ಲಿ, ಅರ್ಥ ಮಾಡ್ಕ ಇಲ್ಲಿ. ನಮ್ಮ ಅಣ್ಣ ಅವ್ರು 1000 ಬೆಳಿಲಿ, ಅದು ಹಂಗ್ ಲೆಕ್ಕ ಬರಲ್ಲ. ನಾವು ಬೆಳಿತೀವಿ ಅಂದ್ಮೇಲೆ ನಮ್ಮ ಅಣ್ಣನ ಮನೆಯವ್ರಿಗೂ ಅವರು ಏನಾದ್ರು ಬೆಳೆದ್ರೆ ನಮ್ಮ ಮನೆಗೆ ಬಂದು ಕೊಟ್ಟು ಬರ್ತಾರೆ. ಒಂದು ಹಣ್ಣು ಬೆಳಿಲಿ, ಒಂದು ತರಕಾರಿ ಬೆಳಿಲಿ, ಏನಾದ್ರೂ ಫಸ್ಲು ಬರಲಿ. ಈಗ ನಾವು ಹಂಗೆ ಕಣಪ್ಪ, ನಾವು ಏನು ಫಸ್ಲು ಬೆಳಿಲಿ ಏನಾದರೂ ಆಗಲಿ, ನಾನು ನಮ್ಮ ಅಣ್ಣನ ಮನೆಗೆ ಹೋಗಿ ಕೊಟ್ಟು ಬರಲೇಬೇಕು. ಅಲ್ಲಿವರೆಗೂ ಸಮಾಧಾನನೇ ಇರಲ್ಲ. ಹಣ್ಣಾದ್ಮೇಲೆ ಹೋಗಿ ಕೊಟ್ಟು ಬಂದ್ರೆ ಆಗುತ್ತಂತ ನಾನು ಸುಮ್ಕಾಗಿದ್ದೆ ಕಳ್ಳ ಪಾಪ ಜಗಣ. ನಮ್ಮ ಅಜ್ಜಿ ಇದ್ದಿದ್ದು ಬಾಯಿ ಬಂದ ಬೈದ್ಬಿಡ್ತು. ಮೊದಲು ಹೋಗಿ ಕೊಟ್ಟು ಬಾ ಹೋಗುವ, ಎಷ್ಟು ಬೇಜಾರು ಮಾಡ್ಕೊಳಲ್ಲ ಏನಿಲ್ಲ ನೀನು. ಇಷ್ಟು ದಿವಸ ಆದ್ರೂ ಬಾಳೆ ಗೊನೆ ಎಲ್ಲ ಕೊಯ್ದು ಅಲ್ಲೇ 2-3 ದಿವಸ ಆಯ್ತು ಕುಯ್ಕೊಂಬಂದು ಮನೇಲಿ ಇಟ್ಕೊಂಡು ಏನು ಮಾಡ್ತಿದ್ದೆ, ಹೋಗಿ ಕೊಟ್ಟು ಬಾ ಹೋಗು ಅಣ್ಣಾರ ಮನೆಗೆ ಅಂತ ಹೇಳಿದ್ಲು, ಬಾವಾರ ಮನೆಗೆ. ಅದಕ್ಕೆ ಹೋಗ್ತೀನಿ ಕಣಪ್ಪ, ಹೋಗಿ ಕೊಟ್ಟು ಬರೋಣ ಅಂತವು. ಹಂಗನ್ನಜ್ಜ. ನೋಡಜ್ಜೋ ಅಣ್ಣ ತಮ್ಮ ಹೆಂಗಿದ್ದೀರಾ ಅಂತ. ಅಲ್ಲ ಕಣಜ್ಜ, ನಾನು ಚಿಕ್ಕವನಿದ್ದಾಗ ನೀವು ಅಣ್ಣ ತಮ್ಮ ಏನು ಅನ್ಯೂನ್ಯತೆಯಿಂದ ಇದ್ರೋ ಮದುವೆ ಆಗತ್ತಕ್ಕಿಂತ ಮುಂಚೆ ಎಲ್ಲ. ಇವಾಗ ನಾನು ನನ್ನ ಮಕ್ಕಳು ಹುಟ್ಟಿರೋನು ಇಷ್ಟು ವಯಸ್ಸಾದ್ರೂ ನೀವು ವಯಸ್ಸು ಅಲ್ಲ, ನಿಮಗೆ ಮೊಮ್ಮಕ್ಳಿದ್ರು ಕೂಡ ನೀವು ಹಿಂಗೆ ಇದ್ದೀರಾ ಕಣ್ರಜ್ಜ. ಇವತ್ತಿನವರೆಗೂ ಅಣ್ಣ ತಮ್ಮ ಇಬ್ರು ನಿಂತ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಜಗಳ ಆಡೋದಿಲ್ಲ, ಒಬ್ರಿಗೊಬ್ರು ಎದುರುತ್ರ ಕೊಟ್ಕೊಂಡು ಮಾತಾಡಿದ್ದೆ ನಾನು ಇವತ್ತಿನವರೆಗೂ ನೋಡಿಲ್ಲ ಕಣಜ್ಜ. ನೀವು ನಿಮ್ಮ ಹತ್ರ ನೋಡಿ ಕಲಿಬೇಕು. ನಮ್ಮ ಅಣ್ಣಿಂದನೂ ಇದ್ದಾನೆ. ಒಂದು ಆಸ್ತಿ ವಿಚಾರಕ್ಕೆ ಒಂದು ಈಟು ಜಗಳ ಮಾಡ್ಕೊಂಡಿದ್ದಕ್ಕೆ ಬೋರಜ್ಜ ಅದನ್ನ ನೀನು ಇಟ್ಕೊಂಡ್ಬಿಟ್ಟು ಅಲ್ಲ 2-3 ತಿಂಗಳಿಂದ ಮಾತಾಡ್ಸೇ ಇಲ್ಲ ಕಣಜ್ಜ. ನಿಮ್ಮ ಹತ್ರ ನೋಡಿ ಒಂದ್ರಿಟ್ಟು ನಾವು ಕಲಿಬೇಕು ಬಿಡು. ಯಾರಲ್ಲ ಪಾಪ, ಯಾರೋ ಎಲ್ಲ ನಿಮ್ಮ ಅಣ್ಣ ಅವನು ನಿಂಗಣ್ಣ ಎಲ್ಲ ಬಿಡತ್ಲಾಗಿ ಹೋಗ್ಲಿ, ಅವನ್ದು ಯಾಕೆ ತಲೆಗೆ ಹಾಕಾಡ್ತಿ ಅತ್ಲಾಗಿ. ಪಾಪ ಅವನು ಒಳ್ಳೆ ಮನುಷ್ಯನೇ ಕಳ್ಳ, ಅವನು ಅಂತವ್ನು ಅಲ್ಲ ಕಣೋ ನಿಮ್ಮ ಅಣ್ಣವು. ನಿನಗೂ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರ್ಬೇಕಲ್ಲ ನಿಮ್ಮ ಅಣ್ಣನ ಬಗ್ಗೆ. ಇಲ್ಲ ಮೊನ್ನೆ ಎಲ್ಲಿ ಅಂಗಡಿ ತಾವೆಲ್ಲ ಸಿಕ್ಕಿದ್ದ ಕಳ್ಳ ನಿನ್ನ ಬಗ್ಗೆನೇ ಕೇಳ್ತಿದ್ದ. ನಮ್ಮ ತಮ್ಮ ಏನು ಬೆಳೆ ಬೆಳೆದಾನಜ ಹೊಲದಲ್ಲಿ, ನಾನು ಆ ಕಡೆ ಬಂದೇ ಇಲ್ಲ, ಅಲ್ಲೇ 2-3 ತಿಂಗಳಾಯ್ತು ಅಂತ ಹೇಳ್ದ. ಏನೇನು ಬೆಳೆದಂಗೆ ಕಳ್ಳ ಪಾಪ ಹಂಗಂತ ಹೇಳಿ ಆಮೇಕಿಂದ ನಾನೇ ಬೈದೆ ಒಂದ್ರಿಟ್ಟು ಅವನಿಗೆ. ಅಲ್ಲ ಕಳ್ಳ, ಅಲ್ಲ ಕಣೋ, ತಮ್ಮನ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡ್ಬಿಟ್ಟು ನೀನು ಅವನಿಗೆ ಮಾತಾಡ್ಸಂಗೆ ನೀನು ಸುಮ್ಮನಿದೆಯಲ್ಲ ಪಾಪ. ಯಾಕ್ಲ ಕೋಪ ಮಾಡ್ಕೊಂಡಿದ್ಯಾ, ಏನೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ದೆ ನಾನು. ಅದಕ್ಕೆ ಇಲ್ಲ ಕಣಜ, ಹಂಗೇನಿಲ್ಲ, ಮಾತಾಡಿಸ್ಬೇಕು. ಏನು ಮಾಡ್ತೀಯ ನನ್ನ ತಮ್ಮನು ಅಂತವನ್ನೆಲ್ಲ ಭಾಳ ಒಳ್ಳೆಯವನು. ಕೆಲವು ಟೈಮು ಸಮಯ ಸಂದರ್ಭ ಹಿಂಗೆ ಮಾಡಿಸ್ಬಿಡುತ್ತತ್ಲಾಗಿ ಏನು ಮಾಡ್ತೀಯ, ಮಾತಾಡಿಸ್ಬೇಕು ಅನ್ಕೊಂಡು ಅವನು ಒಂಥರ ಬೇಜಾರು ಮಾಡ್ಕೊಂಡು ಹೋದ. ಈಗಳಲ್ಲೇ ಪಾಪ ಜಗಣ ಒಂದು ಮಾತು ಹೇಳ್ತೀನಿ ನೋಡು, ಮನುಷ್ಯ ಇರೋವರೆಗೂ ನೆಮ್ಮದಿಯಾಗಿ ಅನ್ಯೋನ್ಯತೆಯಿಂದ ಒಬ್ರಿಗೊಬ್ರು ಬಾಳ್ಬೇಕು ಕೂಡಿ, ಆಯ್ತಾ? ಈಗ ನಿಮ್ಮ ಅಣ್ಣ ನೀನು ತಮ್ಮ ಸರಿನಾ? ಒಂದು ಮಾತು ಹೇಳ್ತೀನಿ ಕೇಳಲಿ, ನಾನು ತಮ್ಮ ಆಗಿ ಹೇಳ್ಬಿಡ್ತಿದ್ದೀನಿ. ಅದೇನಾರ ಬೇಜಾರಿರಲಿ, ನೀನೇ ಒಂದ್ರಿಟ್ಟು ಬಾಯ್ ಬಿಟ್ಟು ಮಾತಾಡಿಸ್ಬಿಡ್ಲ ಪಾಪ ಲೈ. ಅಣ್ಣಂಗೆ ಏನೂ ಆಗಲ್ಲ, ನೀನು ತಮ್ಮ ಅಲ್ವೇನೋ. ನೀನು ನಿಮ್ಮ ಅಣ್ಣನ ಮುದ್ದೆ ಬಗ್ಗಿ ಮಾತಾಡ್ಸಿದ್ರೆ ಏನು ಅಂಥದ್ದೇನು ನಿನ್ನ ಕಿರೀಟ ಏನು ಆರಾಗ ಹೋಗಲ್ಲ, ಸರಿನಾ? ನೀನೇ ಮಾತಾಡಿಸ್ಬಿಡು, ನಾನು ಹೇಳುದು ನನ್ನ ಮಾತು ಕೇಳು. ಸರಿ ಕಣ ಬೋರಜ್ಜ, ಆಯಿತು ಹಂಗೆ ಮಾಡ್ತೀನಿ ಕಣ. ಹೇಳು ಈಗಳಜ್ಜ, ನನಗೂ ನಮ್ಮ ಅಣ್ಣನ ಮೇಲೆ ಪ್ರೀತಿ ಇಲ್ವೇನಜ್ಜ, ಏನು ಮಾಡ್ತೀಯ ಅತ್ಲಾಗೆ? ಅವತ್ತು ನಾನು ಮಾತಾಡ್ಸೇ ಇಲ್ಲ ಕಣಜ್ಜೋ, ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡ್ಬಿಟ್ಟು ಹಿಂಗೆ ಬೇಜಾರು ಮಾಡ್ಕೊಂಡು ಅವನೇ ಮಾತಾಡ್ಸಂಗೆ ಸುಮ್ಕಾಗಿದ್ದ. ಇರ್ಲಿ ಬಿಡಜ್ಜ, ಇವಾಗ ನೀನು ಹೇಳ್ತಿದ್ಯಲ್ಲ, ನಾನೇ ತಮ್ಮ ನಾನೇ ಕಿರಿಯವನು. ಹೋಗಿ ನಮ್ಮ ಅಣ್ಣಂಗೆ ನಾನೇ ಹೋಗಿ ಮಾತಾಡ್ಸೋದ್ರಲ್ಲಿ ತಪ್ಪೇನಿಲ್ಲ ಕಣ್ ಬಿಡಜ್ಜ, ಹೋಗಿ ಮಾತಾಡಿಸ್ತೀನಿ. ಸರಿ ಕಡ್ಲ ಪಾಪ, ಆಯಿತು. ಈಗಳಲ್ಲ ಪಾಪ ಜಗಣ, ನಾಳೆ ನಾಡ್ದು ಪುರ್ಸೊತ್ತಾಗಿದ್ದಾಗ ಸಿಗ್ತೀನಿ. ನನಗೊಂದು ಸ್ವಲ್ಪ ಕೆಲಸ ಆಯ್ತು ಕಣಪ್ಪ. ಹೋಗಿ ಮೊದಲು ಬಾಳೆಗೊನೆ ಹೋಗಿ ನಮ್ಮ ಅಣ್ಣ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಕಣೋ. ಎಲ್ಲ ತಲೆ ಮೇಲೆ ಒತ್ಕೊಂಡು ಹೋಗ್ತಿರೋದು ತಲೆನೋ ಬಂದ್ಬಿಡ್ತಿ ಕಳ್ಳ ಪಾಪ. ನೀನು ಮಾತಾಡಿಸ್ತಿದೀಯ ಅಂತ ಈಟೊತ್ತವರೆಗೂ ತಲೆ ಮೇಲೆ ಒತ್ಕೊಂಡ್ಬಿಟ್ಟು ಮಾತಾಡ್ಸ್ಕೊಂಡು ನಿಂತಿದ್ದೀನಿ.
ಇಲ್ಲ ಅಂದಿದ್ರೆ ಯಾವ್ದೇ ಕಾರಣಕ್ಕೂ ನಿನ್ಕೊಂತಿರಲ್ ಕಳ್ಳೆ. ಓ ಆ ಕಡೆ ಈ ಕಡೆ ಕತ್ತಿಂಗ್ ಅಲ್ಲಾಡ್ಸಕ್ ಆಗ್ತಿಲ್ ಕಳ್ಳ ಪಾಪ, ಅಷ್ಟೊಂದು ಕತ್ ನೋವು ಬಂದ್ಬಿಡ್ತು. ಓ ಪಾಪ ಆಮೇಕಿಂದ ಬೇಕಾದ್ರೆ ಪುರ್ಸತ್ತಾಗ ಸಿಕ್ಕಾಗ ಮಾತಾಡ್ಸಿದ್ರೆ ಆಗುತ್ತೆ. ನಾನು ಹೋಗ್ತೀನಿ ಕಣಪ್ಪ, ಇವಾಗ ಬೇಜಾರು ಮಾಡ್ಕೋಬೇಡ. ಇಲ್ಲ ಮೂಕಣಜ ಥೂ ಎಂತ ಕೆಲಸ ಆಗೋಯ್ತು ನೋಡು. ನಾವು ಮಾತಾಡ್ತಾ ಮಾತಾಡ್ತಾ ನಾನು ಮಾತಾಡೋ ಜ್ಞಾನದಲ್ಲಿ ನಾನು ಅಬ್ಸರ್ವೇ ಮಾಡ್ಲಿಲ್ಲ ನೋಡು, ಎಂತ ಕೆಲಸ ಆಗೋಯ್ತೆ. ತಲೆ ಮೇಲೆ ಓದ್ಕೊಂಡ್ಬಿಟ್ಟು ಅದ್ ಏಟ್ ಹೊತ್ತಿಂದ ನಿನ್ಕೊಂಡಿದ್ಯಾ. ಸರಿ ಕಣಜ್ಜ, ಆಯ್ತು ಬೋರಜ್ಜ, ಆಯ್ತು ಹೋಗು. ಇಲ್ಲ ಕಣಜ್ಜ, ಇಲ್ಲ ಓದ್ಕೊಂಬಂದ್ ಕೊಡ್ಲಾ ನಾನೇ ಮಂತವ. ಇರ್ಲಿ ಕಣ್ ಹೋಗ್ಲಾ ಪಾಪ, ಇನ್ನೆಷ್ಟು ದೂರ, ಇನ್ನೇ ಬಂದೇ ಬಿಟ್ಟಿದೀನಿ. ಇಲ್ಲೇ ಪಕ್ಕದಲ್ಲೇ ಅಲ್ವಾ ನಮ್ಮ ಅಣ್ಣನ ಮನೆ, ಇದೊಂದು ರೋಡ್ ದಾಟಿರೆ ಆಯ್ತು, ಅಣ್ಣನ ಮನೆ ಇಲ್ಲೇ ಸಿಗುತ್ತೆ. ಹೋಗು ಪಾಪ, ನೀನ್ ಅದೇನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಏನೋ, ನೀನ್ ಯಾಕೆ ತಿರ್ಗಾ ಬರ್ತೀಯ ನನ್ ಕೆಲ್ಸಕ್ಕೆ. ಹೋಗಪ್ಪ ಆಯ್ತು. ನಮ್ಮ ಅಣ್ಣ ಮಂತ ಹೋಯ್ತೋ ಇಲ್ವೋ? ಇನ್ನೇನ್ ನಮ್ಮ ಅಣ್ಣ ಇಲ್ಲ ಅಂದ್ರೆ ನಮ್ಮ ಅತ್ತಿಗೆ ಇರ್ತಾರೆ, ಇಲ್ಲ ಸರೋಜಮ್ಮನೋ ಇಲ್ಲ ಕುಮಾರಣ್ಣನೋ ಯಾರಾದ್ರೂ ಇರ್ತಾರೆ. ವಾ ಅಣೋ ಅಣ್ಣ ಅಣೋ, ಎತ್ತೋಯ್ತಪ್ಪ ನಮ್ಮ ಅಣ್ಣ. ಸಾಮಾನ್ಯಕ್ಕೆ ನಮ್ಮ ಅಣ್ಣ ಇಲ್ಲ ಅನ್ಸುತ್ತೆ, ತೋಟದ ಕಡೆ ಎತ್ಲಾಗಾರ ಹೋಗಿರ್ಬೇಕು. ನೋಡೋಣ. ಹ್ಞೂ ಸರೋಜಮ್ಮಗೆ ಕೂಗ್ಕೊಳ್ತೀನಿ. ಅಮ್ಮಣಿ ಪಾಪ, ಸರೋಜಮ್ಮ, ಅಮ್ಮಣಿ ಅಮ್ಮ ಏನ್ ಮಾಡ್ತಿದ್ಯಾ, ಬಾರಮ್ಮ ಇಲ್ಲಿ. ಅಮ್ಮಯ್ಯ, ಸರೋಜಮ್ಮ, ಯಾರೋ ಆಚೆ ಕಡೆ ಕೂಕಂತಿದಾರ ಹಂಗಿದಾರಲ್ಲಮ್ಮ. ಈಟೊತ್ತರ್ಗು ನಿಮ್ಮ ಮಾವನ್ ಕೂಕೊಂಡ್ರು, ಇವಾಗ ನೀನು ಕೂಕಂತಿದ್ದಾರೆ. ಹೋಗಮ್ಮಣಿ, ಯಾರು ನೋಡ್ಕೊಂಬ. ಅಮ್ಮಣಿ, ಸರೋಜಮ್ಮ, ಈ ಹುಡುಗಿ ಏನೋ ಕೆಲಸ ಮಾಡ್ತಿರ್ಬೇಕು, ಸಾಮಾನ್ಯ ಕೇಳಿಸ್ತಿಲ್ಲ ಅನ್ಸುತ್ತೆ. ನಾನೇ ಹೋಗ್ತೀನಿ. ಅದ್ ಯಾರು? ಬಂದೆ ತಡೀರಪ್ಪ, ಅದ್ ಯಾರು? ಅಗಳ ನಮ್ಮ ಅತ್ತಿಗೆ ಇದಾರೆ. ನಾನ್ ಕಣತ್ಗೆ. ಬಾಯ್ಲಿ ಬೇಗ, ಹಣ್ಣಿಲ್ವಾ? ಅಗಳ ಬೋರಜ್ಜ, ಇದೇನಪ್ಪ, ಇದೇನು ಬಾಳೆಗೊನೆ ಎತ್ಕೊಂಡ್ ಬರ್ತಿದ್ಯೋ? ಏನ್ ಸಮಾಚಾರ? ನೀವು ಬೆಳೆದಿದ್ದನ್ನು? ಹ್ಞೂ ಕಣತ್ಗೆ, ನಾವೇ ಬೆಳೆದಿದ್ದು. ನಿಮಗ್ ಗೊತ್ತಿಲ್ಲನ್ನು, ನೆನ್ನೆ ಎಲ್ಲ ಬಾಳೆಗೊನೆ ಎಲ್ಲ ಕುಯ್ಸಿದ್ವು, ಎಲ್ಲ ಮಾರ್ಕೆಟಿಗೆಲ್ಲ ಹಾಕಿವು. ತಿರ್ಗಾ ಉಳಿದಿತ್ತು, ಅದಕ್ಕೆ ಕೊಟ್ಟು ಬರೋಣಂತ. ನಾಳೆ ನಾಡ್ದ್ರಲ್ಲಿ ಏನಾರು ಹಣ್ಣಾದ್ಮೇಲೆ ಕೊಟ್ಟು ಬರೋಣಂತ ನಾನು ಸುಮ್ಕಾಕಿದ್ದೆ. ಅವಳಿದ್ದವಳು ಬೈದ್ಲು, ಮೊದಲು ಹೋಗ್ಬಿಟ್ಟು ನಿಮ್ಮ ಅಣ್ಣ ಮನೆ ಕೊಟ್ಟು ಬಾ ಹೋಗು ಬಾಳೆಗೊನೆನ, ಇನ್ನು ಇಟ್ಕೊಂಡು ಇನ್ನೇನು ಮಾಡ್ತಿದ್ಯಾ ಇಲ್ಲಿ, ಅವ್ರಾದ್ರೆ ಕೊಡಲ್ವಾ ಅಂತ ಎಲ್ಲ ಬೈದ್ಲು. ಅದಕ್ಕತ್ಲಾಗಿ ನಾನು ಅರ್ಜೆಂಟ್ ಅದೇ ತಗೊಂಬಂದು ಬಂದೆ ಕಣತ್ಗೆ. ಹಣ್ಣಿಲ್ವಾ? ನಿಮ್ಮ ಅಣ್ಣ ತೋಟ ತವಳೆತ್ಲಾಗ ಹೋಗಿರ್ಬೇಕಣಪ್ಪ ಅತ್ತಗಿ. ಅಲ್ಲ ಕಣಪ್ಪ, ಇಲ್ಲೇ ಬೇಕಾದಷ್ಟು ಬಾಳೆಗೊನೆಗಳೆಲ್ಲ ಇದಾವೆ ಮನೆ ಹತ್ರನೇನೆ. ತಿರ್ಗಾ ನೀನ್ ಏನಕ್ಕಪ್ಪ ತರಕ್ ಹೋದೆ ತಲೆ ಮೇಲೆ ಹೊತ್ಕೊಂಡು? ಅಯ್ಯೋ ಬೈಕಲ್ಲಿ ಏನಾರು ತಗೊಂಬರೋದ್ ಬೇಡ, ಇಳಿಸು ಮೊದ್ಲು. ಅಷ್ಟು ದೂರಿಂದ ಮಂತಾವಿಂದ ಇಲ್ಲಿವರೆಗೂ ಎತ್ಕೊಂಬಂದಿದ್ಯಲ್ಲ, ಆ ಕತ್ತೇನಾಗ್ಬೇಡ, ತಲೆನೋವು ಎಷ್ಟು ಬರ್ಬೇಡ, ಕೈ ನೋವು ಎಷ್ಟು ಬರ್ಬೇಡ, ಇಳಿಸಪ್ಪ ಸಾಕು. ಓಹೋ, ಇದೇನಪ್ಪ ಇದು? ಬೋರಣ್ಣ ಬಾಳೆಗೊನೆನ ತಲೆ ಮೇಲೆ ಹೊತ್ಕೊಂಡ್ ಮುಂದ್ಬಿಟ್ಟಿದಾನೆ. ಎಲ್ಲ ಪಾಪ, ಏನ್ ಬಾಳೆಗೊನೆ ತಗೊಂಬಂದೇನೋ ಮಂತಾವು? ಹ್ಞೂ ಕಣಯ್ಯ, ನೀನ್ ಯಾಕೆ ನೆನ್ನೆ ತೋಟದ ಹತ್ರ ಬಂದಿದ್ದು ನೀನು? ತಗೊಂಡೋಗು ಒಂದು ಬಾಳೆಗೊನೆನ ಬೈಕ್ ತಗೊಂಬಂದಿದ್ಯಾ. ಹೆಂಗ ಬೈಕಲ್ಲಿ ತಗೊಂಡೋಗ್ಬಿಡ್ಬೋದು ಅಂತ ಹೇಳಿದ್ರೆ ನೀನು ಮಾತಾ ಕೇಳಿಲ್ಲ. ಅವಳು ನೋಡಿರ, ಅವಳು ಬೈದ್ಲು. ನಾನು ಹಣ್ಣಾದ್ಮೇಲೆ ಬಾಳೆಗೊನೆ ಕೊಟ್ಟೋದ್ರೆ ಆಗುತ್ತೆ, ಇನ್ನೇನು ಮಂತಾವ್ ಬಂದು ಅಂತ ನಾನು ಸುಮ್ಮನಾಗಿದ್ದೆ. ಅವಳು ಅಲ್ಲ ಬಾಳೆಗೊನೆ ಎಲ್ಲ ಕುಯ್ದಲ್ಲ, 2-3 ದಿವಸ ಆಯ್ತು, ಇನ್ನು ಏನ್ ಮಾಡ್ತಿದ್ಯಾ, ಹೋಗ್ಬಿಟ್ಟು ಅಣ್ಣ ಮನೆ ಕೊಟ್ಟು ಬರೋದಲ್ವಾ ಅಂತ, ಬಾವರ್ ಮನೆ ಕೊಟ್ಟು ಬರೋದಲ್ವೇನಂತ ಬೈದ್ಲು. ಅದಕ್ಕತ್ಲಾಗಿ ನಾನು ತಗೊಂಡು ಬಂದೆ ಅತ್ಲಾಗಿ. ಹತ್ತರಿಗೆ ಅಲ್ಲ ಕಳ್ಳ ಪಾಪ, ಬಾಳೆಗೊನೆ ನಮ್ಮದ್ರಲ್ಲೇ ಬೇಕಾದಷ್ಟು ಬಿಟ್ಟವಲ್ಲ, ತಿರ್ಗಾ ನೀನ್ ಏನು ತಗೊಂಬರಕ್ ಹೋದೆ? ಅಲ್ಲ ನಾವು ಬೆಳೆದಿರಲ್ಲ ಅಂದ್ರೆ ಬೇಕಾದ್ರೆ ಏನೋ ಅನ್ನನಪ್ಪ, ಬೆಳೆದಿದ್ರು ತಿರ್ಗಾ ತಗೊಂಬಂದಿಯಲ್ಲ ಪಾಪ ಮಂತವ ನೀನು. ಅಯ್ಯ ಸರಿ ಕಣ, ಆಯ್ತು. ಅದೆಷ್ಟು ತಲೆನೋವು ಬಂದಿರ್ಬೇಡ, ಅಲ್ಲಿಂದ ಒತ್ಕೊಂಬಂದಿದ್ಯಲ್ಲದಲೇ ಪಾಪ. ತಲೆನೋವು ಎಷ್ಟು ಬರ್ಬೇಡ, ಕತ್ ನೋವು ಎಷ್ಟು ಬರ್ಬೇಡ, ಇಳಿಸು ಮೊದ್ಲು. ಬೈಕಲ್ಲಿ ಏನಾದ್ರೂ ಇಟ್ಕೊಂಬರೋದಲ್ವಾ? ಬೈಕ್ ಇತ್ತು ಆರಾಮಾಗಿ. ಬೈಕಲ್ಲೇ ತಗೊಂಬರೋಣಂತಾನೆ ನೋಡಿದ್ದೆ, ಬೈಕಲ್ಲಿ ಮುಂದೆ ಇಟ್ಕೊಂಡು ಆರಾಮಾಗಿ ಬರೋಣಂತ. ಅವನು ಬೈಕ್ ಏನೋ ಕೆಟ್ಟೋಗೈತೆ, ಅವನೇನೋ ರಿಪೇರಿಗೆ ಬಿಟ್ಟಿದ್ದೀನಿ ಅಂತ ನಂದೇ ಬೈಕ್ ತಗೊಂಡು ಹೋಗಿದ್ದಾನಂತ. ಎಲ್ಲ ಹೋಗ್ಬೇಕು ಅಂತ, ಹೊಲ್ತಾವ್ಲೋ ಎಲ್ಲ ಹೋಗ್ಬೇಕಂತ. ಅದಕ್ಕತ್ಲಾಗಿ ಇನ್ನೇನು ಮಾಡೋಣ ಹೇಳೋ ಅತ್ಲಾಗಿ, ನಾನು ಮರ್ತೋಗ್ಬಿಟ್ರೆ ಹಂಗೆ ಮರ್ತೋಗ್ಬಿಡ್ತೀನಿ. ತಿರ್ಗಾ ತಗೊಂಬಂದು ಕೊಡ್ಲಿಲ್ಲ ಅಂದ್ರೆ ಹಂಗೆ ಮನ್ಸಿಗೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಅತ್ಲಾಗಿ. ಅತ್ಲಾಗಿ ಸಮಾಧಾನ ಆಗ್ಲಿಲ್ಲ. ಕೊಟ್ಟು ಹೋಗ್ಬಿಟ್ರೆ ನನಗೊಂಥರ ಸಮಾಧಾನ ಆಗುತ್ತೆ. ಅದಕ್ಕೆ ತಗೊಳ್ರಿ, ಇದು ತಗೊಂಡೋಗ್ಬಿಟ್ಟು ಒಳಕ್ಕೆ ಇಟ್ಕೊಳ್ರಿ, ಹಣ್ಣು ಮಾಡಿಸ್ಕೊಳ್ರಿ. ಸರಿ ಆಯ್ತು, ಇಳಿಸಪ್ಪ ಮೊದ್ಲು ಕೆಳಗಡೆ ಇಳಿಸು ಸಾಕು. ಸರಿ ಕಣ, ಆಯ್ತು. ನಾನು ಹೋಗ್ತೀನಿ, ಮಂತವ ಕೆಲ್ಸಗಳೈತೆ, ಅದು ತಗೊಂಡೋಗ್ಬಿಟ್ಟು ಒಳಗಡೆ ಇಟ್ಕೊಳ್ರಿ. ಎಲೇ ಬರದ್ ಬರ್ತೀಯ, 5 ನಿಮಿಷ ಕೂತ್ಕೊಳ್ಳೋದ್ವಲ್ಲ ಮಂತವ. ಬಾಯ್ಲಿ ಇವಳೆ, ಹೋಗಿ ಅಮ್ಮನಿಗೆ ಹೇಳು ಒಂದಿಟ್ಟು, ಬೋರ್ ಮಾವ ಬಂದೈತೆ ಒಂದಿಟ್ಟು ಟೀಗಿ ಕಾಸು ಕೊಡೋದು ಕೇಳು. ಮಜ್ಜಿಗೆ ಕುಡಿತೀಯಲ್ಲ ಪಾಪ? ಮಜ್ಜಿಗೆ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಟೀ ಕುಡಿತೀಯಾ? ಬೇಡ ಕಣ್ ಬಿಡೋಣ, ನಾನು ಹೋಗ್ತೀನಿ ಮಂತವ ಕೆಲ್ಸಗಳಿದಾವೆ.
ಅಯ್ಯ 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 ಅದ್ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ? ನಾನ್ ನಿಮ್ಮಂತವ್ ಬಂದಾಗ ನೀನು ಹಂಗೆ ಕಳಿಸ್ತೀಯ, ಏನಾರ ತಿನ್ಸಿ ಏನಾರ ಟೀಗಿ ಏನಾರ ಕುಡ್ಸಿ ಆಮೇಕಿಂತ ಕಳಿಸ್ತೀಯ. ಇಲ್ಲಿ ನೋಡಿರಿ ಹಿಂಗ್ ಬಂದ್ರೆ ಅರ್ಜೆಂಟ್ ಮಾಡ್ತೀಯ, ಸುಮ್ಮಕಿರೋ. ಹ್ಞೂ ಸರಿ ಆಯ್ತು. ನನಗೊಂದು ರೀಟು ಮಜ್ಜಿಗೆ ಬೇಕಿತ್ತು. ಮಜ್ಜಿಗೆ ಅಮ್ಮನಿಗೆ ಒಂದ್ರೀಟು ಈ ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಜ್ಜಿಗೆ ಇದು ಮಾಡ್ಕೊಂಡ್ ಬರೋದು ಕೇಳು. ಮಜ್ಜಿಗೆ ಕುಡಿಯೋಣ, ಮಸಾಲೆ ಮಜ್ಜಿಗೆನ. ಇವಳೆ ಅಮ್ಮನಿಗೆ ಹೇಳಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಬರೋದು ಕೇಳು ಒಂದ್ರಿಟ್ಟು, ಸರಿನಾ? ಹೋಗ್ರಪ್ಪನ್ನ.